ಎಲ್ಲರಿಗೂ ನಮಸ್ಕಾರಗಳು. 5ನೇ ತರಗತಿ ಪಾಠ 6 ಹಬ್ಬಗಳು. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳನ್ನು ನೋಡೋಣ ಬನ್ನಿ. ಅದ್ದೂರಿ ಅಂದರೆ ವೈಭವ, ವಟಾರ ಅಂದರೆ ಸಣ್ಣ ಮನೆಗಳಿರುವ ಒಂದು ಆವರಣ, ಸಂಕೇತ ಅಂದರೆ ಸೂಚಕ ಗುರುತು, ಹಿನ್ನೆಲೆ ಅಂದರೆ ಪೂರ್ವಾಪರ, ದುಂಬಾಲು ಅಂದರೆ ಬೆನ್ನು ಹತ್ತು ಹಿಂದೆ ಬೀಳು, ವರಾಂಡ ಅಂದರೆ ಪಡಸಾಲೆ ನಡುಮನೆ, ಸೂರ್ಯಾಸ್ತ ಅಂದರೆ ಸೂರ್ಯೋದಯ ಮುಳುಗುವುದು, ಸೂರ್ಯ ಮುಳುಗುವುದಕ್ಕೆ ಸೂರ್ಯಾಸ್ತ ಎನ್ನುತ್ತೇವೆ. ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ. ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದರು? ಗೋಪಿ ಮನೆಯಲ್ಲಿ ತಾತ, ಗಂಗಾ, ಜಾನ್ ಮತ್ತು ಜಾಫರ್ ಸೇರಿದರು. ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ? ದಾಸಪ್ಪ ತಾತ ಕತೆ ಹೇಳುತ್ತಿದ್ದರು, ಆದ್ದರಿಂದ ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ. ದೀಪ ಯಾವುದರ ಸಂಕೇತ? ಜ್ಞಾನದ ಸಂಕೇತ. ಸಾಂತಾ ಕ್ಲಾಸ್ ಮಕ್ಕಳಿಗೆ ಯಾವ ರೀತಿ ಖುಷಿ ನೀಡುತ್ತಾರೆ? ಸಾಂತಾ ಕ್ಲಾಸ್ ಮಕ್ಕಳಿಗೆ ಸಿಹಿ ತಿಂಡಿ ಕೊಡುತ್ತಾರೆ, ಹಾಡು ಹಾಡುತ್ತಾನೆ, ನಗಿಸುತ್ತಾನೆ ಹಾಗೂ ಆಟ ಆಡಿಸಿ ಖುಷಿ ಕೊಡುತ್ತಾನೆ. ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು? ರಾಷ್ಟ್ರೀಯ ಹಬ್ಬಗಳು ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ, ಶಿಕ್ಷಕರ ದಿನ, ಮಕ್ಕಳ ದಿನ, ಗಾಂಧಿ ಜಯಂತಿ ಮುಂತಾದವುಗಳು ಇವು ರಾಷ್ಟ್ರೀಯ ಹಬ್ಬಗಳು. 2-3 ವಾಕ್ಯದಲ್ಲಿ ಉತ್ತರಿಸಿ. ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ದೀಪಾವಳಿ ಹಬ್ಬ ಮನೆ ಸಿಂಗಾರ ಮಾಡುತ್ತಾರೆ, ತಳಿರು ತೋರಣ ಕಟ್ಟುತ್ತಾರೆ, ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ, ಹೊಸ ಬಟ್ಟೆ ತೊಡುತ್ತಾರೆ, ಲಕ್ಷ್ಮೀ ಪೂಜೆ ಮಾಡುತ್ತಾರೆ, ಪಟಾಕಿಗಳನ್ನು ಸಿಡಿಸುತ್ತಾರೆ, ಗೋವಿನ ಪೂಜೆಯನ್ನು ಮಾಡಿ ಗೋವಿನ ಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ. ಈ ಹಬ್ಬಕ್ಕೆ ಬಂಧು ಬಳಗದವರನ್ನು ಕರೆಯುತ್ತಾರೆ. ಇನ್ನು ರಂಜಾನ್ ಹಬ್ಬದ ವಿಶೇಷತೆಗಳೇನು? ರಂಜಾನ್ ತಿಂಗಳು ಪವಿತ್ರ ತಿಂಗಳು. ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ. ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ. ಅಂದು ಹೊಸ ಬಟ್ಟೆ, ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ. ಸೀರ್ ಕುರ್ಮಾ ಮಾಡುತ್ತಾರೆ. ಬಡವರಿಗೆ ದವಸ ಧಾನ್ಯ, ಬಟ್ಟೆ, ಹಣ ದಾನ ಮಾಡುತ್ತಾರೆ. ಇದು ರಂಜಾನ್ ಹಬ್ಬದ ವಿಶೇಷ. ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು? ಕ್ರಿಸ್ಮಸ್ ಹಬ್ಬಕ್ಕೆ ಮನೆ ಸಿಂಗರಿಸುತ್ತೇವೆ, ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತೇವೆ. ಅದು ಯೇಸು ಕ್ರಿಸ್ತನ ಹುಟ್ಟುಹಬ್ಬ. ಕ್ರಿಸ್ಮಸ್ಗಾಗಿ ಸಾಂತಾ ಕ್ಲಾಸ್ ತಾತ ಬರುತ್ತಾನೆ, ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ, ನಗಿಸುತ್ತಾನೆ, ಆಟ ಆಡಿಸುತ್ತಾನೆ. ಆತನು ಬಂದರೆ ಖುಷಿಯೋ ಖುಷಿ. ಇನ್ನು ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ? ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ, ಸಿಹಿ ತಿನ್ನಿಸುತ್ತಾರೆ, ಕಾಣಿಕೆಗಳನ್ನು ಪಡೆಯುತ್ತಾರೆ. ಎಲ್ಲೆಡೆ ಹುಡುಗ ಹುಡುಗಿಯರದೇ ಗದ್ದಲ ಸಂಭ್ರಮ. ಹೊಂದಿಸಿ ಬರೆಯಿರಿ. ಯುಗಾದಿ ಆಚರಣೆ ಚೈತ್ರ ಶುದ್ಧ ಪಾಡೆ. ಗಣರಾಜ ಜನವರಿ 26, ಸ್ವಾತಂತ್ರ್ಯ ಆಗಸ್ಟ್ 15, ಮಕ್ಕಳ ದಿನಾಚರಣೆ ನವೆಂಬರ್ 14, ಕ್ರಿಸ್ಮಸ್ ಡಿಸೆಂಬರ್ 25. ಇನ್ನು ಬಿಟ್ಟ ಸ್ಥಳದಲ್ಲಿರುವ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಆರಿಸಿ. ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಮಾಡುತ್ತಾರೆ. ರಾಖಿ ಹಬ್ಬದ ಉದ್ದೇಶ ಅಣ್ಣ ತಂಗಿ ಬಾಂಧವ್ಯ ಗಟ್ಟಿಗೊಳಿಸುವುದು. ಸಾಂತಾ ಕ್ಲಾಸ್ ತಾತ ಬರುವ ಹಬ್ಬ ಕ್ರಿಸ್ಮಸ್. ಈದ್ ಉಲ್ ಫಿತರ್ ಅನ್ನು ಚಂದ್ರ ಕಾಣಿಸಿದ ನಂತರ ಆಚರಿಸುತ್ತಾರೆ. ಶಿಕ್ಷಕರ ದಿನವನ್ನು ಸೆಪ್ಟೆಂಬರ್ 5ರಂದು ಆಚರಿಸುತ್ತಾರೆ. ಇನ್ನು ಈ ಕೆಳಗಿನ ಖಾಲಿ ಅಂಕಣಗಳನ್ನು ತುಂಬಿ. ರಾಷ್ಟ್ರೀಯ ಹಬ್ಬಗಳು ಆಚರಿಸುವ ದಿನ, ಅದರ ಮಹತ್ವ ಶಾರ್ಟ್ ಆಗಿ ಅದರ ಮಹತ್ವ ಬರೆದಿದ್ದೀನಿ ಚಿಕ್ಕದಾಗಿ. ಗಣರಾಜ್ಯದ ಹಬ್ಬ ಜನವರಿ 26, ಸಂವಿಧಾನ ರಚನೆ ದಿನ. ಸ್ವಾತಂತ್ರ್ಯದ ಹಬ್ಬ ಆಗಸ್ಟ್ 15, ಭಾರತ ದೇಶವು ಸ್ವಾತಂತ್ರ್ಯವಾದ ದಿನ. ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5, ಶಿಕ್ಷಕರ ದಿನಾಚರಣೆ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನ. ಮಕ್ಕಳ ದಿನಾಚರಣೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ನವೆಂಬರ್ 14, ಗಾಂಧಿ ಜಯಂತಿ ಅಕ್ಟೋಬರ್ 2, ದೇಶದ ರಾಷ್ಟ್ರಪತಿ ಹಾಗೂ ದೇಶದ ಪಿತಾಮಹ. ಇನ್ನು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14, ಅಂಬೇಡ್ಕರ್ ಜಯಂತಿ ಆಚರಣೆ ಅಂದ್ರೆ ನಮ್ಮ ಸಂವಿಧಾನದ ಶಿಲ್ಪಿ ಅಂತ ನಾವು ಕರೆಯುತ್ತೇವೆ. ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ತಳಿರು ತೋರಣ. ಹಬ್ಬದ ದಿನ ಮನೆ ಬಾಗಿಲಿಗೆ ತೋರಣ ಕಟ್ಟುತ್ತಾರೆ. ಸಂತೋಷ. ನಾವು ತಂದೆ ತಾಯಿಗಳನ್ನು ಸಂತೋಷಗೊಳಿಸಬೇಕು. ದುಂಬಾಲು. ದೀಪಾವಳಿಗೆ ಹೊಸ ಬಟ್ಟೆ ಕೊಡಿಸುವಂತೆ ದುಂಬಾಲು ಬೀಳುತ್ತೇನೆ. ದುಂಬಾಲು ಅಂದ್ರೆ ಬೆನ್ನು ಹೊತ್ತು. ಸಿಂಗಾರ ಅಂದ್ರೆ ದೀಪಾವಳಿ ದಿನ ಮನೆಯನ್ನು ಸಿಂಗರಿಸುತ್ತೇವೆ. ಖುಷಿಯೋ ಖುಷಿ. ನನಗೆ ಹಬ್ಬಗಳಂದ್ರೆ ಖುಷಿಯೋ ಖುಷಿ. ಇನ್ನು ವಿರುದ್ಧ ಪದಗಳು. ಸಂತೋಷ ದುಃಖ, ಹಗಲು ರಾತ್ರಿ, ಸೂರ್ಯಾಸ್ತ ಸೂರ್ಯೋದಯ, ಸ್ವಾತಂತ್ರ್ಯ ಪಾರತಂತ್ರ್ಯ. ಇನ್ನು ಈ ಜಂಬಲ್ ವರ್ಡ್ಸ್ ಅನ್ನು ಕರೆಕ್ಟ್ ಆಗಿ ಮಾಡಿ. ದೀಪಗಳ ಊರಿನ ಅಂದು ಹಬ್ಬ ಮನೆಗಳ ಮನೆ ಅಂದ್ರೆ ಅಂದು ಊರಿನ ಮನೆಗಳಲ್ಲಿ ದೀಪಗಳ ಹಬ್ಬ. ಹಗಲು ರಂಜಾನ್ ಮಾಡಿ ದೇವರಿಗೆ ಉಪವಾಸ ಸಲ್ಲಿಸ್ತಾರೆ. ತಿಂಗಳ ಪ್ರಾರ್ಥನೆ ಅಂದ್ರೆ ರಂಜಾನ್ ತಿಂಗಳಲ್ಲಿ ದೇವರಿಗೆ ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮನೆಯನ್ನು ಕ್ರಿಸ್ಮಸ್ ಸಿಂಗರಿಸ್ತಾರೆ. ಕರೆಕ್ಟ್ ಮಾಡಿ. ರಂಜಾನ್ ತಿಂಗಳಲ್ಲಿ ದೇವರಿಗೆ ಹಗಲು ಉಪವಾಸ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮನೆಯನ್ನು ಕ್ರಿಸ್ಮಸ್ ಸಿಂಗರಿಸುತ್ತಾರೆ. ಕ್ರಿಸ್ಮಸ್ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ. ಇಲ್ಲಿ ಒಂದು ಮಿಸ್ಟೇಕ್ ಇದೆ ನೋಡಿ. ಕಟ್ಟುತ್ತಾರೆ ರಾಖಿಯನ್ನು ಅಣ್ಣ ಹುಡುಗಿಯರು ತಮ್ಮಂದ್ರು. ಇಲ್ಲಿ ಏನಾಗಬೇಕು? ಫಸ್ಟ್ ಒನ್ ಈ ಹುಡುಗಿಯರು ಅಂತ ಬರಬೇಕು.
ಹುಡುಗಿಯರು ಅಣ್ಣ ತಮ್ಮಂದಿರಿಗೆ ರಾಖಿಯನ್ನು, ಇದು ಅಣ್ಣ, ಸೆಕೆಂಡ್ ಒನ್, ಥರ್ಡ್ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟುತ್ತಾರೆ. ಈ ಥರ ನಂಬರ್ ಯಾವ ಥರ ಆಗಿದೆ ಆ ಥರ ಬರೀರಿ. ಹುಡುಗಿಯರು ಅಣ್ಣ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟುತ್ತಾರೆ. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.